ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಇವತ್ತು ಮಂತ್ರಾಲಯದಲ್ಲಿದ್ದೀವಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಬಂದಿದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನನಗೆ ತುಂಬ ಖುಷಿ ಆಯಿತು. ಇದು ಮಂತ್ರಾಲಯ ಟೆಂಪಲ್ ಎಂಟ್ರೆನ್ಸ್ ಹತ್ರ ಇದ್ದೀವಿ ನಾವು ಇವತ್ತು ನಾವು ಮಂತ್ರಾಲಯ ರಾಯರ ಪಾದಕ್ಕೆ ನೋಡ್ಕೊ ಹೋಗ್ತಾ ಇದ್ವಿ. ಮಂತ್ರಾಲಯದಲ್ಲಿ ಪ್ರಧಾನ ಅರ್ಚಕವರ ಮನೆಗೆ ರಾಯರ ಪಾದಕ್ಕೆ ಇದೆ ಅಂತ ನಮಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾವು ಅಡ್ರೆಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಇವಾಗ ನಿಮ್ಗೊಂದು ಬೋರ್ಡ್ ತೋರಿಸ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಸ್ತೋತ್ರ ಅಂದರೆ ರಾಯರಿಗೆ ತುಂಬ ಪ್ರೀತಿ. ಇದು ಅಪ್ಪಣ್ಣಾಚಾರ್ಯರು ಹೇಳಿದರು. ಅಪ್ಪಣ್ಣಾಚಾರ್ಯರು ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಾಗಲ್ಲ, ರಾಯರ ಪ್ರಿಯ ಶಿಷ್ಯರು. ಆ ಬೋರ್ಡ್ನಿಂದ ನಾವು ಸ್ಟ್ರೈಟ್ ಬರಬೇಕು. ಇದು ಮಾಂಚಾಲಮ್ಮ ತಾಯಿ ಟೆಂಪಲ್. ಯಾರಾದರೂ ಮಂತ್ರಾಲಯಕ್ಕೆ ಬಂದರೆ ದಯವಿಟ್ಟು ಫಸ್ಟ್ ಮಾಂಚಾಲಮ್ಮ ತಾಯಿ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನಕ್ಕೆ ಹೋಗ್ರಿ. ಇಲ್ಲೊಂದು ರೂಲ್ ಅಂತ ಇದು. ಯಾಕಂದರೆ ರಾಯರಿಗೆ ಸ್ಥಳ ಅಂದರೆ ಪ್ಲೇಸ್ ಕೊಟ್ಟಿದ್ದರು ಮಾಂಚಲಮ್ಮ ತಾಯಿ. ಅದಕ್ಕೋಸ್ಕರ ಮಾಂಚಲಮ್ಮ ತಾಯಿ ಹೇಳಿದ್ರಂತ ರಾಯರಿಗೆ, ನಿಮ್ಮ ದರ್ಶನಕ್ಕೆ ಬಂದವರು ಎಲ್ಲರಿಗೂ ಫಸ್ಟ್ ನನ್ನ ದರ್ಶನ ಮಾಡ್ಕೊಂಡ ಮೇಲೆ ನಿಮ್ಮ ದರ್ಶನ ಮಾಡ್ಕೋಬೇಕಂತ ಇಲ್ಲೊಂದು ನಂಬಿಕೆ. ಇನ್ನು ಸ್ಟ್ರೈಟ್ ಬರ್ತೀವಿ. ಇದು ಮಾತ್ರ ನೈಟ್ ವ್ಯೂ ತುಂಬ ಚೆನ್ನಾಗಿರುತ್ತಂತ. ಬಟ್ ನಾವು ಈವ್ನಿಂಗ್ ಬಂದಿದ್ದೀವಲ್ಲ, ಏನು ಲೈಟ್ ಹಾಕಿಲ್ಲ. ಇಲ್ಲಿ ಬಂದ ಮೇಲೆ ನೀವು ಇನ್ನೊಂದು ಲೆಫ್ಟ್ ರೈಟ್ ಅಂತ 2 ರೋಡ್ ಕಾಣಿಸುತ್ತೆ. ಲೆಫ್ಟ್ ಹೋದರೆ ನೀವು ನದಿಗೆ ಹೋಗ್ತೀರಿ, ತುಂಗಭದ್ರಾ ನದಿಗೆ. ಬಟ್ ನಾವು ರೈಟ್ ತೊಗೋಬೇಕು. ರಾಯರ ಪಾದಕ್ಕೆ ಹೋಗ್ತಾ ಇದ್ದೀವಲ್ಲ ನಾವು ಇವಾಗ. ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಬನ್ನಿ. ಹಿಂಗೆ ಮುಂದೆ ಹೋಗ್ತಾ ಇದ್ದೀವಿ ನಾವು. ಇನ್ನೊಂದು ನಿಮಗೊಂದು ಯೂಸ್ಫುಲ್ ಆಗಿ ಒಂದು ಲ್ಯಾಂಡ್ಮಾರ್ಕ್ ತೋರಿಸ್ತೀನಿ ಇವಾಗ. ಆ ಲ್ಯಾಂಡ್ಮಾರ್ಕ್ ನೀವು ಯಾರಾದರೂ ಮಂತ್ರಾಲಯದಲ್ಲಿ ಕೇಳಿ, ಆ ಲ್ಯಾಂಡ್ಮಾರ್ಕ್ ಹೇಳಿದ್ರೆ ನೀವು ಯಾರಾದರೂ ಹೇಳ್ತಾರೆ. ಪಂಚಮುಖಿ ದರ್ಶನ್ ಅಂದರೆ ನೀವು ಮಂತ್ರಾಲಯದಲ್ಲಿ ಯಾರಾದರೂ ಕೇಳಿ, ಯಾರಾದರೂ ನೀವು ಮಂತ್ರಾಲಯದಲ್ಲಿ ಹೇಳ್ತಾರೆ. ಅಂದಂತ ಸ್ವಲ್ಪ ಮುಂದೆ ಬನ್ನಿ. ಇನ್ನೊಂದು ರೈಟ್ ಲೆಫ್ಟ್ ಕಾಣಿಸ್ತೆ, ಲೆಫ್ಟ್ ತೊಗೋಬೇಕು. ನೆಕ್ಸ್ಟ್ ರೈಟ್ ಹೋಗ್ಬೇಕಂತ. ಅಲ್ಲಿ ಹೋದ್ಮೇಲೆ ಇನ್ನೊಂದು ಡೆಡ್ ಎಂಡ್ ಬರುತ್ತೆ, ಅಲ್ಲಿ ರೈಟ್ ತೊಗೋಬೇಕಂತ ಹೇಳಿದ್ರು ನಮಗೆ. ನೋಡೋಣ ಏನು ಬರುತ್ತದ. ಇನ್ನೊಂದು ಆಶ್ಚರ್ಯವಾದ ವಿಷಯ ಏನಂದರೆ, ರಾಯರ ಪಾದಕ್ಕೆ 353 ವರ್ಷದಿಂದ ಅಂದರೆ 353 ಇಯರ್ಸ್ನಿಂದ ಪ್ರತಿದಿನ ಅವರು ಪ್ರಧಾನ ಅರ್ಚಕರು ಪೂಜೆ ಮಾಡ್ತಾ ಇದ್ರಂತ. ಅಲ್ಲಿ ಹೋಗುವಾಗ ನಮ್ಗೆ ಗೊತ್ತಾಯಿತು. ಹಿಂಗೆ ಸ್ಟ್ರೈಟ್ ಬನ್ನಿ. ಇನ್ನೊಂದು ಡೆಡ್ ಎಂಡ್ ಬಂತು, ಬಟ್ ರೈಟ್ ತೊಗೋಬೇಕಂತ ಹೇಳಿದರು. ಕರೆಕ್ಟ್ ಅಡ್ರೆಸ್ಸೇ ಕೊಟ್ಟಿದ್ದವರು ನೋಡಿ. ರೈಟ್ ತೊಗೋಬೇಕು. ಸ್ವಲ್ಪ ಮುಂದೆ ಬನ್ನಿ. ಇನ್ನೊಂದು ಲ್ಯಾಂಡ್ಮಾರ್ಕ್ ತೋರಿಸ್ತೀನಿ ಇವಾಗ ನಿಮಗೆ. ರಾಘವೇಂದ್ರ ಸ್ವಾಮಿ ಒಂದು ಕಾಣಿಸ್ತಲ್ಲ, ಅಲ್ಲಿನಿಂದ ಮತ್ತೆ ಇನ್ನೊಂದು ರೈಟ್ ಲೆಫ್ಟ್ ಬರುತ್ತೆ ನಿಮಗೆ. ಲೆಫ್ಟ್ ತೊಗೋಬೇಕು ನಾವು ಇವಾಗ. ಸ್ಟ್ರೈಟ್ ಹೋಗಬೇಕು. ಇಲ್ಲಿ ಬಂದು ನೀವು ಯಾರಾದರೂ ಕೇಳಿ, ಯಾರನ್ನೂ ಕೇಳಿ, ನೀವು ನಿಮಗೆ ಹೇಳ್ತಾರೆ ಇದು ಪ್ರಧಾನ ಅರ್ಚಕವ್ರ ಮನೆಯಲ್ಲಿದೆ, ರಾಯರ ಪಾದಗೆ ಎಲ್ಲಿದೆ. ನಾವು ಬಂದಿದ್ವಿ, ಇನ್ನು ರೀಚ್ ಆಗಿದ್ವಿ. ಆಲ್ಮೋಸ್ಟ್ ಫಸ್ಟ್ ಫ್ಲೋರ್ನಾಗಿದೆ ಅವ್ರ ಮನೆ. ನೀವೇನೋ ಚಪ್ಪಲ್ ಹಾಕ್ಕೊಂಡು ಬಂದೆ ಇಲ್ಲಿ ಬಿಟ್ಬಿಡಿ. ಇದೆ ಪ್ರಧಾನ ಅರ್ಚಕವ್ರ ಮನೆ. ಹಿಂಗೆ ಹೋಗಬೇಕು ಇವಾಗ. ಮತ್ತೆ ಚಪ್ಪಲಲ್ಲಿ ಬಿಟ್ಟು ಹಿಂಗೆ ಬನ್ನಿ. ಹಿಂಗೆ ಹೋಗಬೇಕು. ಇದೇ ಪ್ರಧಾನ ಅರ್ಚಕ ಅವ್ರ ಮನೆ. ಇದು ಹೊರಗೆ ಹೋಗ್ತೀವಿ ನಾವು ಇವಾಗ. ಪ್ರಧಾನ ಅರ್ಚಕ ಅವ್ರು ಬಂದರು ಅಂದರೆ ತುಂಬ ಒಳ್ಳೆ ಮನುಷ್ಯ. ನಮಗೆ ರಾಯರ ಬಗ್ಗೆ ಸ್ವಲ್ಪ ಬ್ರೀಫ್ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಅದೇ ರಾಯರ ಪಾದಕ್ಕೆ 353 ನಿಮಿಷ ಅವ್ರು ಪ್ರತಿದಿನ ಪೂಜೆ ಮಾಡ್ತಾ ಇದ್ದಾರಂತ. ನಾವು ಅಲ್ಲಿ ಹೋದ್ಮ್ಯಾಗ ಅವ್ರು ಮಂಗಳಾರತಿ ಕೊಟ್ಟರು. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಈ ಥರ ಕಂಟೆಂಟ್ ಬೇಕಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಅಂದರೆ, ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂದರೆ ಕಾಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಕಾಮೆಂಟ್ ಮಾಡಿ.